4 ಗಂಡ ಬೇರುಂಡ ರಂಗೋಲಿ ಅಂತಾರೆ ಇದನ್ನ. ಇದು ತುಂಬ ದಿನ ಆಗಿತ್ತು ಬಿಟ್ಟು, ವರ್ಷಗಳೇ ಆಗೋಗಿತ್ತು. ಇವತ್ತು ನೆನಪಾಯಿತು ಬಿಡೋಣ ಅಂತ ಬಿಡ್ತಾಯಿದ್ದೆ. ಆದರೂ ಮಳೆ ಬರ್ತಾಯಿತ್ತು. ಮಳೆ ಬಂದ್ರೂ ತಡೆ ಬಿಡೋಣ, ಕೆಳಗಡೆ ಹೋಗ್ಬಿಟ್ಟಿಲ್ಲ, ಇಲ್ಲೇ ಬಿಟ್ಬಿಡೋಣ ಮನೆ. ರಂಗೋಲಿ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಯಾವುದಾದ್ರೂ ಒಂದು ಚಿಕ್ಕ ರಂಗೋಲಿ ಬಿಟ್ರೂ ತುಂಬ ಇಷ್ಟ ಆಗುತ್ತೆ. ನಾವು ಬಿಡೋಣ ತಡಿ ಅಂತ ಬೆಳಗ್ಗೆ ಅದೇ ಎದ್ದಿದ ತಕ್ಷಣ ಯಾವ ರಂಗೋಲಿ ಬಿಡೋದು ಅಂತ ನೆನಪಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಆವಾಗೆಲ್ಲ ಇದೇ ಜಾಸ್ತಿ. 7ರಿಂದ 4, 8ರಿಂದ 4, 6ರಿಂದ 6, 4ರಿಂದ 4 ಆ ಥರ ಬಿಡ್ತಾಯಿದ್ದೋ. ಇವಾಗೆಲ್ಲ ಕಡಿಮೆ. ಚಿಕ್ಕ ರಂಗೋಲಿ ಬಿಡೋದೇ ಕಡಿಮೆ, ಅಪರೂಪ ಜನಗಳು. ಇವಾಗ ಹಾಕ್ತವ್ರೆ ರಂಗೋಲಿಗಳು. ಯಾಕಂದರೆ ಸಿಮೆಂಟ್ನೆಲ್ಲ ಅಲ್ವಾ, ಮತ್ತೆ ಕಾಲಿಗೆ ಅಂಟ್ಕೊಳ್ಳುತ್ತೆ ಅಂತ ಒಬ್ಬೊಬ್ಬರು ಬಿಡೋದಿಲ್ಲ, ಒಬ್ಬರು ಬಿಡ್ತಾರೆ. ಇವಾಗ ಎಲ್ಲ ಆಲ್ಮೋಸ್ಟ್ ಬೆಳಗ್ಗೆ ರಂಗೋಲಿ ಬಿಡ್ತಾರೆ. ಅದಕ್ಕೋಸ್ಕರ ಡೈಲಿ ಚಿಕ್ಕ ರಂಗೋಲಿ ಹಾಕೋಣ ಅಂತ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಬಿಟ್ಕೊಳ್ಳಿ. ನೋಡಿ, ಕಲರ್ ಹಾಕ್ತಾಯಿದ್ದೀನಿ, ಕಾಣಿಸ್ತಾನೇ ಇಲ್ಲ. ಅದು ಸರಿಯಾಗೂ ಬಂದಿಲ್ಲ, ಡಿಸೈನು ಕರೆಕ್ಟಾಗಿ ಬಂದು ಎದ್ದು ಕಾಣಿಸಿದ್ರೆ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ. ರೆಡ್ ಪೌಡ್ರ್ ಹಾಕಿದ್ರೆ ಕಾಣಿಸೋದೇ ಇಲ್ಲ. ಯಾಕಂದರೆ ಮೆರೂನ್ ಕಲರ್ದು ನಮ್ದು ರೆಡ್ಡು ಟೈಲ್ಸ್ ಅಲ್ವಾ, ಅದಕ್ಕೆ ಎದ್ದು ಕಾಣಿಸೋದೇ ಇಲ್ಲ. ಹಾಯ್ ಗೈಸ್, ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಧನಲಕ್ಷ್ಮಿ ಪೂಜೆ ಅಮಾವಾಸ್ಯೆ ದಿನ ಸ್ನಾನ ಮಾಡಿಕೊಂಡು ನಾನು ರಂಗೋಲಿ ಬಿಟ್ಬಿಟ್ಟು ದೀಪ ಹಚ್ಚೋಣ ಅಂತ. ಬೆಳಗ್ಗೆ ಹಸಿರ್ಲಿಲ್ಲ, ಅದಕ್ಕೋಸ್ಕರ ಸಾಯಂಕಾಲ ಎಲ್ಲ ಮತ್ತೆ ಕ್ಲೀನ್ ಮಾಡಿಕೊಂಡು ಬಾಗಿಲನ್ನ ಮತ್ತು ಸಾಯಂಕಾಲ ಮೇಲೆ ಕೆಳಗಡೆ ಬೇಗನೆ 5:15, 5:45 ಹಸಿದ್ರೆ ಬಾಗಿಲಲ್ಲಿ ಉರಿತವೆ ಗೈಸ್ ದೀಪ. ಮತ್ತು ಮೇಲ್ಗಡೆ ಹೋದೆ, ಬಟ್ಟೆ ಎಲ್ಲ ನೆಂದೋಗಿದ್ದಾವೆ. ಡೈಲಿ ಜಿಡಿ ಮಳೆ. ನನ್ನ ಮಗಳು ನೋಡಿ ನಾನು ಹಚ್ತೀನಿ ಅಂದ್ಬಿಟ್ಟು ಕೈ ತೋರಿಸ್ಕೊ ಕೂತವಳೆ. ಹಸಿರುನ ನಾನು ಮಮ್ಮಿ ಹಚ್ತಾಯಿದ್ದೀನಿ ಈ ಥರ ಹಂಗೆ ಮಾಡ್ತೀನಿ ನೋಡಿ ಅಂತ ಅಂದ್ಬಿಟ್ಟು ಕೈ ತೋರಿಸ್ಕೊ ಕೂತವಳೆ. ಫೋಟೋ ಹೊಡಿಲಿಲ್ಲ. ಅವ್ನು ನೋಡಿದ್ರೆ ವಾಕಿಂಗ್ ಮಾಡ್ತಾವನೆ 6:30. ಕೆಳಗಡೆ ಹೋಗಿ ಮತ್ತೆ ದೀಪ ಹಚ್ಬಿಟ್ಟು ಇನ್ನೊಂದು ಸ್ವಲ್ಪ ಅಂದರೆ ಹಸಿದೆ ಆಲ್ರೆಡಿ, ಅದು ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕೆಟ್ಟೋಗಿದ್ರೆ ನೋಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹಚ್ಬಿಟ್ಟು ಬಂದೆ. ಚೆನ್ನಾಗಿ ಉರಿತಾಯಿದ್ದು 2ನೇ ದಿನ. 1ನೇ ದಿನ ಉರಿದೇ ಇಲ್ಲ, ಕೆಳಗಡೆ ಉರಿತಾಯಿದ್ದು, ಮೇಲ್ಗಡೆ ತುಳಸಿ ಗಿಡ ಹಚ್ಬಿಟ್ಟೆ. ಅದಕ್ಕೆ ನನ್ನ ಹೂಕೂಟ ಹಚ್ತೀನಿ ಮತ್ತು ಗೈಸ್ ನೆನೆ ಮಾಡಿದ್ನಲ್ಲ, ಇದು ಮೊನ್ನೆ ಬಾದುಷ ಹಾಕಿದ್ದೀನಿ ನೋಡಿ ವಿಡಿಯೋದಲ್ಲಿ. ಚೆನ್ನಾಗಿ ಬಂತು, ಸಖತ್ತಾಗಿತ್ತು, ಸಾಫ್ಟಾಗಿತ್ತು. ನನ್ನ ಮಕ್ಕಳೆಲ್ಲ ತಿಂದ್ಕೊಂಡ್ರು. 2 ದಿನ ಬಿಟ್ಟೇ ಇಲ್ಲ. ಒಂದೇ ದಿನ ತಿಂದ್ಬಿಟ್ರು, 4 ಇದ್ದಿದ್ದು. ನಮಗೆ ಗಗನಗಂತೂ ತುಂಬ ಇಷ್ಟ. ಸ್ವೀಟ್ ಅಂದರೆ ಸಖತ್ತಾಗಿ ತಿಂತಾನೆ. ಫುಲ್ಲು ಖಾಲಿ ಮಾಡಿಬಿಟ್ಟೆ. 4 ಇದ್ದೋ ಬೈದು ಇಟ್ಕೊಂಡಿದ್ದೆ, ಒಂದೇ ದಿನ ಈ ಥರ ಸ್ವೀಟ್ ತಿನ್ನಬಾರ್ದು ಅಂತ. ಇವಳು ಚಿಕ್ಕದು ದೊಡ್ಡದು ಅಂದ್ಕೊಂಡು ಎಣ್ಸ್ಕೊಂಡು ತಿಂತವಳೆ ನೋಡಿ. ಅದಲ್ಲ ಇದು, ಇದಲ್ಲ ಅದ ಅಂದ್ಕೊಂಡು. ಅದನ್ನ ಓಪನ್ ಮಾಡಿದ್ದಕ್ಕೆ ಎಳೆನೇ ಸಖತ್ತಾಗಿ ಬಂತು ಗೈಸ್, ಸಖತ್ತಾಗಿತ್ತು, ಚೆನ್ನಾಗಿತ್ತು. ನಾನು ತಿನ್ನಬಾರ್ದು ಸ್ವೀಟ ಜಾಸ್ತಿ ಅಂದ್ಕೊಂಡಿದ್ದಾಳೆ, 2 ತಿಂದ್ಬಿಟ್ಟೆ. ಸಖತ್ತಾಗಿದ್ದು. ಮತ್ತು ಹಾಗೇ ಮಸಾಲ ಟೀ ಮಾಡ್ಕೊಳ್ಳೋಣ. ನನಗೆ ಯಾವಾಗಲೂ ಅಷ್ಟೇ ಚಕ್ಕೆ, ಲವಂಗ, ಮೆಣಸು, ಶುಂಠಿ ಹಾಕಿ ಜಜ್ಜಿ, ಹಾಲು ಮತ್ತು ಗಟ್ಟಿ ಇರಬೇಕು ಹಾಲು. 1 ಲೋಟ ನೀರಿಗೆ 1.25 ಲೋಟ ಹಾಲು ಹಾಕ್ಕೊಬಿಡ್ತೀನಿ. ಆ ಥರ ಚೆನ್ನಾಗಿ ಕಾಯಿಸಿ ಕಡಿಮೆ ಆಗಬೇಕು. ಮತ್ತು ಇದು ಸೋಂಪು ಅಥವಾ ಜೀರಿಗೆ ಯಾವ್ದಾರು ಹಾಕ್ಕೊತೀನಿ ನಾನು. ಚೆನ್ನಾಗಿ ಕಫ ಬರ್ತಾ ಇರುತ್ತೆ ಗೈಸ್, ಅದಕ್ಕೆ ಅದು ಕರಗಬೇಕು ಅಂದರೆ ಅವಾಗವಾಗ ಆ ಥರ ಕಾಯಿಸ್ಕೊಂಡು ಕುಡಿತಾ ಇರ್ತೀನಿ. ಒಂಥರ ಗಂಟ್ಲಲ್ಲಿ ಏನೋ ಒಂಥರ ಮಿತ್ಕೊಳ್ಳೋ ಥರ ಕಫ ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅವಾಗವಾಗ ಬೆಳಗ್ಗೆ ಇಲ್ಲಾಂದರೆ ಸಾಯಂಕಾಲ 1 ಟೈಮರ ಕುಡಿತೀನಿ. ಹಾಗೆ ಕಡಲೆಕಾಳು ಸಾಂಬಾರು ಮಾಡಿದ್ನ ಮುದ್ದೆ ಮಾಡ್ತಾಯಿದ್ದೆ, ಮುದ್ದೆಗಿಟ್ಟಿದ್ದೀನಿ ಗೈಸ್. ಅದೇನಪ್ಪ ಅದು ಅಂತ ಅಂದ್ಕೋಬೇಡಿ.
ಆ ಕುಡ್ತಾ ಇದ್ದಾಗೆ ಶುಂಠಿ ಆರ್ಬಿಡ್ತು. ನನ್ನ ಮಗಳು ಬಂದ ಹೋಗಿ ಅಂತ ಅಂದೆ, ಅಷ್ಟಕ್ಕೆ ಎದ್ರುಕೊಂಡು ಪಾಪ. ಕುಟ್ಟಣಿಗೆ ಇಲ್ಲ ಅಂದರೆ ಲೋಟದೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಜಜ್ಜಿದ್ರೆ ನುಣ್ಣಗಾಗುತ್ತೆ. ನೋಡಿ ಗೈಸ್ ಎಷ್ಟು ನುಣ್ಣಗಾಗೈತೆ. ಮೆಣಸು, ಶುಂಠಿ, ಚಕ್ಕೆ ಎಲ್ಲನೂ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಸಾಕು ಟೀ ಪುಡಿ ಹಾಕ್ಕೊಂಡಿದ್ದೆ. ಟೀ ಪುಡಿ ಹಾಕಿದ್ರೆ ಅಲ್ವಾ ಗೈಸ್ ಟೀ ಅಂತ ಆಗೋದು. ಕಾಫಿ ಪುಡಿ ಯಾರು ಹಾಕೋಬೋದು, ಟೀ ಪುಡಿನ ಹಾಕ್ಬೋದು. ಕಾಫಿ ಪುಡಿ ಹಾಕಿದ್ರೆ ಸ್ವಲ್ಪ ಹೊಡ್ಕೊಬಿಡುತ್ತೆ ಹಾಲು, ನೋಡ್ಕೊಂಡು ಹಾಕೋಬೇಕು. ಒಂದೊಂದು ಬೆಲ್ಲ ಹಾಕ್ಕೊತೀವಲ್ಲ ನಾವು, ಬೆಲ್ಲ ಚೆನ್ನಾಗಿದ್ರೆ ಹೊಡ್ಕೊಳ್ಳಲ್ಲ. ಬೆಲ್ಲ ಏನಾದರೂ ಒಂಥರ ಮೆತ್ತಗಿದ್ರೆ ಹೊಡ್ಕೊಬಿಡುತ್ತೆ ಬೇಗ. ಅದಕ್ಕೆ ನಾವು ಚೆನ್ನಾಗಿರೋದು ನೋಡಿ ತಗೊಳ್ಳೋದು. ಇಲ್ಲೆಲ್ಲ 70-75 ರೂಪಾಯಿ ಹೇಳ್ತಾರೆ, ಊರಲ್ಲಿ ಒಂದು ಸ್ವಲ್ಪ ಕಡಿಮೆ. ಅಲ್ಲಿಂದನೂ ಒಂದೊಂದು ಸಲ ತರ್ತೀವಿ, ಇಲ್ಲಾಂದರೆ ಡಿ ಮಾರ್ಟಿಂದ ತರ್ತೀವಿ. ಹೆಂಗಾಗುತ್ತೆ ಹಂಗೆ ತರ್ತೀವಿ ಗೈಸ್, ತಗೋತೀವಿ. ಎಷ್ಟಾದರೂ ಏನೂ ಇಲ್ಲ, ನಮಗೆ ಬೆಲ್ಲನೇ ರೂಢಿ ಆಗಿಬಿಟ್ಟೈತೆ. ಸಖತ್ತಾಗಿ ಬಂತು ಗಟ್ಟಿಗೆ ಗೈಸ್. ನೋಡಿ ಒಂದು ಲೋಟ ಕರೆಕ್ಟಾಗಿ ಮಾಡಿದೆ, ಚೆನ್ನಾಗಿ ಕಾಯಿಸ್ಬಿಟ್ಟು. ಅದು ಕುದಿಯೋ ಅಷ್ಟರಲ್ಲಿ ಮುದ್ದೆನೂ ಮಾಡ್ಕೊಂಡಿದ್ದೆ. ಇನ್ನೇನು ಸಾಂಬಾರು ತೋರಿಸಿಲ್ಲ ಗೈಸ್, ಕಡಲೆಕಾಳು ಸಾಂಬಾರು. ಇನ್ನೊಂದು ದಿನ ಯಾವ ಥರ ತೋರ್ಸೋಣ ಅಂತ. ಅದಕ್ಕೆ ಬೆಳಗ್ಗಿಂದ ಅದು ಇದು ಮಾಡಿಕೊಂಡೆ, ಕೆಲಸ ಜಾಸ್ತಿ ಆಗಿಬಿಡ್ತು. ಅದಕ್ಕೋಸ್ಕರ ಏನು ಇವತ್ತು ಜಾಸ್ತಿ ಏನು ತೋರಿಸಿಲ್ಲ. ಮಸಾಲೆ ಟೀ ಒಂದು ತೋರಿಸಿದ್ದೀನಿ ಅಷ್ಟೇ ಗೈಸ್, ರಂಗೋಲಿ, ಮಸಾಲೆ ಟೀ ಮತ್ತು ದೀಪ ಹಚ್ಚೋದು, ಇನ್ನೇನಿಲ್ಲ. ಬಲೂನ್ ಅಂದ್ಬಿಟ್ಟು ನೋಡಲಿ, ಅದು ಹೊಡೆದು ಬಲೂನ್ ಥರ ಮಾಡಿಕೊಂಡು ಆಟ ಆಡ್ತಾಯಿದ್ಲು. ನಾವು ಬಲೂನ್ ತಗೊಳ್ಳಲ್ಲ ಗೈಸ್, ಅದು ಒಂಥರ ಉರಿದ್ರೆ ಬಾಯೆಲ್ಲ ಉರಿ ಬಂದ್ಬಿಡುತ್ತೆ, ಅದು ಕೆಮಿಕಲ್ ಜಾಸ್ತಿ. ಅದಕ್ಕೋಸ್ಕರ ಕೊಡೋಲ್ರು ಅಂದ್ಬಿಟ್ಟು ನೋಡಲಿ ಪ್ಲಾಸ್ಟಿಕ್ ಚೀಲ ಎತ್ಕೊಂಡು ಅದನ್ನ ಒಂಥರ ಊದ್ಬಿಟ್ಟು ಒಳಗಡೆ ರೌಂಡ್ ಮಾಡ್ಕೊತಾಳೆ. ಹಂಗೆ ಆಟ ಆಡ್ತಾಯಿದ್ಲು. ಹಂಗೆ ಮೆಹಂದಿ ಬಿಟ್ಕೊಡು ಅಂದು ಮೆಹಂದಿ ಬಿಟ್ಕೊಟ್ಟೆ ಗೈಸ್. ಮೆಹಂದಿ ಚೆನ್ನಾಗಿ ಬಂತು. ಸಿಂಪಲ್ಲಾಗೆ ನಮ್ಗೆ ಹೆಂಗೆ ನೆನಪಾಗುತ್ತೆ ಹಂಗೆ ಮೆಹಂದಿ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಣ್ಣಕ್ಕೆ ಬಿಟ್ಕೊಂಡ್ರೆ ಹಂಗೆ ಟ್ರೈ ಮಾಡ್ತಾಯಿದ್ರೆ ಬರುತ್ತೆ ಗೈಸ್, ಬರೋಲ್ಲ ಅಂದರೆ ಬರೋದೇ ಇಲ್ಲ. ಅದಕ್ಕೋಸ್ಕರ ಅವಳಿಗೊಂತವ್ರೆ ಹೂವು, ನನಗೊಂತವ್ರೆ ಹೂವು ಬಿಟ್ಕೊಂಡು, ಅದಕ್ಕೆ ಏನಾರು ಒಂಚೂರು ಡೆಕೋರೇಷನ್ ಮಾಡ್ಬಿಟ್ಟು ಬಿಟ್ಕೊಟ್ಟಿದ್ದೆ ರಾತ್ರಿ. ಅದು ಬೆಳಿಗ್ಗೆ ತೋರಿಸ್ದೆ ನೋಡಿ, ತೋರಿಸ್ತಾವಳೆ ಚೆನ್ನಾಗೈತೆ ಅಂತ. ಮತ್ತು ಬಲಗೈ ಬಿಡಿಸ್ಕೊಂಡು ರಂಗೋಲಿನ ಈ ಮೆಹಂದಿನ ಚೆನ್ನಾಗಿ ಬಂತು ಅದನ್ನು. ನೋಡಿ ಎಲ್ಲ ತೋರಿಸ್ತೀನಿ ನೋಡಿ ಗೈಸ್, ಸಾಕಾಗಿದೆ. ಏನಾದರೂ ಒಂದು ಇದೇ ಥರ ಡಿಸೈನ್ ಮಾಡ್ಕೊಡ್ತಾ ಇದ್ದೀನಿ ಪಾಪ ನನ್ನ ಮನೆಗೆ.
ಮತ್ತು ನಿಮ್ಮ ಚಿತ್ರಾನ್ನ ಮಾಡಿದ್ದೆ ಬೆಳಿಗ್ಗೆ ಎದ್ದು. ಅದಕ್ಕೆ ಕಡಲೆಬೀಜ ಕಡಲೆಬೇಳೆ ಜಾಸ್ತಿ ಹಾಕ್ಕೊತೀವಿ ನಾವು. ಚಿತ್ರಾನ್ನಕ್ಕೆ ತುಂಬ ಇಷ್ಟ ಆಗುತ್ತೆ. ಇಲ್ಲಾಂದರೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಚಿತ್ರಾನ್ನನ. ಅದಕ್ಕೆ ಹುಣಸೆ ರಸ, ನಿಂಬೆಹಣ್ಣು, ಟೊಮೊಟೊ ಎಷ್ಟು ಬೇಕು ಅಷ್ಟು ಮೀಡಿಯಮ್ಮಾಗಿ ಯೂಸ್ ಮಾಡ್ಕೊತೀನಿ. 3 ಯೂಸ್ ಮಾಡ್ಕೊತೀನಿ ನಾನು. ಆವಾಗೇ ಟೇಸ್ಟಾಗಿ ಬರೋದು. ಇಲ್ಲಾಂದರೆ ಒಂಥರ ಏನೋ ಸಪ್ಪೆ ಸಪ್ಪೆ ಥರ ಹೊಡಿತದೆ ಬಾಯಿಗೆ. ಮತ್ತು ಮೆಣ್ಸಿನ್ಕಾಯಿ ಖಾರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಒಣಮೆಣ್ಸಿನ್ಕಾಯಿ ಹಾಕ್ಕೋತೀವಿ, ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತೀವಿ, ಯಾವುದಾದ್ರೂ ಒಂದು ಚೆನ್ನಾಗಿ ಬರ್ತವೆ ಗೈಸ್. ಚಿತ್ರಾನ್ನ ಸೂಪರಾಗಿ ಬಂದಿತ್ತು. ತುಸಿತಾನು ಚಿತ್ರಾನ್ನ ಅಂದರೆ ಇಷ್ಟಪಡ್ತಾಳೆ. ಗಗನ ಅಷ್ಟೊಂದು ಇಷ್ಟಪಡಲ್ಲ. ಉಪ್ಪಿಟ್ಟು, ಚಿತ್ರಾನ್ನ, ದೋಸೆ, ಇಡ್ಲಿ ಅಂದರೆ ತುಸಿತ ಇಷ್ಟಪಡ್ತಾಳೆ. ನಾವು ಅಷ್ಟೊಂದು ಇಷ್ಟಪಡಲ್ಲ. ಯಾವಾಗಲೂ ಮುದ್ದೆ ಸಾಂಬಾರು ಅಷ್ಟೇ. ಇಡ್ಲಿ, ದೋಸೆ, ಈ ಥರ ಚಿತ್ರಾನ್ನ, ಉಪ್ಪಿಟ್ಟು ಅಂದರೆ ಜಾಸ್ತಿ ಅಪರೂಪನೇ ನಾವು ತಿನ್ನೋದು. ನಮ್ಮ ಮಕ್ಳುಗಳಿಗೆ ನಾಷ್ಟ ಅಂತ ಮಾಡಿಕೊಡ್ತೀವಿ ಅಷ್ಟೇ. ಫಸ್ಟ್ ಟೈಮು ನನ್ನ ಮಗಳು ರೋಡಲ್ಲಿ ಸೈಕಲ್ ತೊಳಿತಾಳೆ ಗೈಸ್. ಯಾವಾಗಲೂ ಮೇಲೆ ಇತ್ತು. ಯಾವಾಗ ರೆಡಿ ಮಾಡಿಸ್ತಾರೋ ಏನೋ ರೋಡ ಅಂದ್ಕೊಂಡಿದ್ದೆ. ರೆಡಿ ಮಾಡಿಸಾಯಿತು. ಅದಕ್ಕೆ ನನ್ನ ಮಗಳು ತುಳಿತಾಳೆ ನೋಡಿ ಗೈಸ್. ಯಾರು ಸಪೋರ್ಟು ಇಲ್ಲದೆ ಅಲ್ಲಿ ಹಿಂದೆಗಡೆ 2 ಚಕ್ರ ಅವಲ್ಲ, ಅದಕ್ಕೋಸ್ಕರ ಆ ಸಪೋರ್ಟಲ್ಲೇ ತುಳಿತಾ ಇರೋದು. ಆದರೂ ಗಟ್ಟಿ ಆದರೂ ತುಳಿತಾನೆ ಅವಳೆ, ಬಿಡ್ತಾನೆ ಇರಲಿಲ್ಲ. ಮಧ್ಯಾಹ್ನ ಗಂಟ ತುಳಿದು ಗೈಸ್, ಬಂದೇ ಇರಲಿಲ್ಲ. ಹಂಗೂ ಗಗನು ಅವನು ಜಾಸ್ತಿ, ಅವನಿಗೂ ಇಷ್ಟ ಸೈಕಲ್ ತುಳಿಯೋದಂದ್ರೆ, ಅವನು ತುಳಿತಾನೆ ಇದ್ದ. ಚೆನ್ನಾಗಿತ್ತು ಗೈಸ್. ವಾಕಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಾಯಿತು. ನಮ್ಮ ಮನೆ ಹತ್ರ ತುಂಬ ಖುಷಿಯಾಯಿತು. ಎಷ್ಟು ಒಳ್ಳೆ ಪೊದೆ ಬೆಳೆದಂಗೆ ಬೆಳೆದಿತ್ತು ಗೊತ್ತಾ. ಭಯ ಆಗೋದು ಹೊರ್ಗಡೆ. ಬೀಳಿಸ್ತಾ ನೋಡಿ ಗೈಸ್, ಬೀಳಿಸ್ತಾ ನೋಡಿ.